ಒಬ್ರು ಪಾಪಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರೆ, ಇನ್ನೊಬ್ರು ಅಮ್ಮಂದಿರಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಹಬ್ಬಕ್ಕೆ ಕಂಟಿನ್ಯೂಸ್ ರಜೆ ಇದೆ, ಯಾರು ಊರಿಗೆ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ಒಲೆ ಹಾಕ್ತಾ ಇದ್ವಿ. ಈಚೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಹಾಕಕ್ ಬರಲ್ಲ ಅಂತ ಹೇಳ್ಬಿಟ್ಟು ಈರಣ್ಣ ಅಂಕಲ್ ಹಾಕೊಟ್ಬಿಟ್ಟು ಸೌದೆ ತಂದ್ಕೊಟ್ರು. ನಮ್ಮ ಪಾಪಗೆ ಬಾಲ್ ಆಡ್ತಿರೋದು ನೋಡಕ್ ತುಂಬಾ ಇಷ್ಟ ಆಗುತ್ತೆ. ಮನೆ ಹತ್ರನೇ ಆಡ್ತಿರ್ತಾರೆ ಹುಡುಗರು. ಕರ್ಕೊಂಡೋಗು ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಹೊತ್ತು ಕರ್ಕೊಂಡ್ಬಂದೆ. ಎಲ್ಲರೂ ಹಾಡು ಹೇಳ್ಕೊಂಡು ಆನಿಯನ್ ಕಟ್ ಮಾಡ್ತಾ ಇದ್ರು ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ಒಂದ್ ಕಡೆ ಪಾಪು ಎಲ್ಲ ಎಳಿತಾ ಇದ್ರು, ನಮ್ಮ ಅಕ್ಕ ಎತ್ತಿಡ್ತಾ ಇದ್ರು ಎಳಿಬಾರ್ದಮ್ಮ ಅಂತ ಹೇಳ್ಬಿಟ್ಟು. ಚಂದು ಮಶ್ರೂಮ್ ಕಟ್ ಮಾಡ್ತಾ ಇದ್ರೆ ಪಾಪು ಎಲ್ಲ ಕೆಳಿತಾ ಇದ್ರು. ಸ್ವಲ್ಪ ಹೊತ್ತು ಕೇಳಿದ್ರು, ಅದಾದ್ಮೇಲೆ ಅದು ಬೋರ್ ಆಯ್ತು. ಸೊ ಬಿಟ್ಬಿಟ್ಟು ಹೋದ್ರು ಬೇರೆ ಕಡೆ. ಆಯ್ತು, ಆಮೇಲೆ ಹೋಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲಿ ಸರಿ ಹೋಗ್ತಿಲ್ಲ ಅಂತ ಹೇಳಿ ಈಚೆ ಮಿಕ್ಸಿಗೆ ಹಾಕಕ್ ಬಂದಿದ್ಕೆ ನಾನು ಮನೆ ಕೊಟ್ಟೆ ಕೂತ್ಕೊಂಡು ಹಾಕ್ಲಿ ಅಂತ ಹೇಳ್ಬಿಟ್ಟು ಕಾಲ್ ನೋವಬಾರ್ದು ಅಂತ ನನ್ನ ಬೇಬಿಗೆ. ಪಾಪ ರಕ್ಷಿ ಒಬ್ಳೆ ಕೂತ್ಕೊಂಡು ಟೊಮೊಟೊ ಹಚ್ಚುತ್ತಿದ್ದಾಳೆ. ಅಕ್ಕಂದಿರು ಇಬ್ರು ಡ್ಯಾನ್ಸ್ ಮಾಡ್ಕೊಂಡು ಪಾಪಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ನಮ್ಗೆ ಯಾರಿಗೂ ಒಲೆ ಹಚ್ಚಕ್ ಬರಲ್ಲ, ಅದಕ್ಕೆ ಚಂದು ಹಚ್ಚುತ್ತಿದ್ದ. ಅವ್ನಿಗೆ ಅಡ್ಕೆ ಒಲೆ ಹಚ್ಚಿ ರೂಢಿರೋದ್ರಿಂದ ಅವ್ನು ಈಸಿಯಾಗಿ ಹಚ್ಬಿಟ್ಟ. ಅಕ್ಕ ಅಷ್ಟರಲ್ಲಿ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಲೆ ಮುಂದೆ ಮಾಡೋ ರೂಢಿ ಇರ್ಲಿಲ್ಲ, ಅಬೆ ಹೊಡಿತಾ ಇತ್ತು. ಸೊ ಕಷ್ಟ ಪಟ್ಕೊಂಡು ಮಾಡ್ತಾ ಇದ್ರು. ಅಕ್ಕ ಪಾಪನ ಆಟ ಆಡಿಸ್ತಾ ಇದ್ರು, ನಾನ್ ಪೇಪರ್ ಎಲ್ಲ ಎತ್ತಾಕ್ತಾ ಇದ್ದೆ. ಗಾಳಿಗೆಲ್ಲ ತೂರಾಡ್ತಾ ಇರುತ್ತೆ ಮನೆ ಮುಂದೆ ಅಂತ ಹೇಳಿ. ಮನೆ ಕರೆಂಟ್ ಇದ್ರು ಟಾರ್ಚ್ ಹಾಕೊಂಡು ಕೆಲಸ ಮಾಡ್ತಾವನೆ, ಸ್ವಿಚ್ ಆನ್ ಮಾಡ್ದೇನೆ. ಬಾವಾ ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೋ ಹಿಂಗೋ ಮಾಡಿ ಫೈನಲಿ ಬಿರಿಯಾನಿ ರೆಡಿ ಮಾಡಿದ್ರು. ಹೊಗೆ ಎಲ್ಲ ಕಣ್ಣಿಗೆ ಹೋಗಿಸ್ಕೊಂಡು ಅಷ್ಟೇ. ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟು ಎಲ್ರು ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಅದೇ ಗ್ಯಾಪ್ ಅಲ್ಲಿ ಶಿವ ಬಂದ್ಬಿಟ್ಟು ಬಜ್ಜಿ ಬಿಡ್ತಾ ಇದ್ದ. ಬಜ್ಜಿಗೆ ಯಾವ ತರ ಇಟ್ ಕಲ್ಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಂದ್ ಕಡೆ ಬಜ್ಜಿ ರೆಡಿ ಆಗಿತ್ತು, ಅದೇ ಗ್ಯಾಪ್ ಅಲ್ಲಿ ಇನ್ನೊಂದ್ ಕಡೆ ಕೆಚಪ್ ಹಾಕೊಂಡೆಲ್ಲ ಬಜ್ಜಿ ತಿಂತಾ ಇದ್ರು. ನುಗ್ಗೆ ಸೊಪ್ಪು ಬೋಂಡ್ ಹಾಕ್ಬೇಕು ಅಂದ್ರು, ಅದಕ್ಕೆ ನಾನು ಇಟ್ ಕಲ್ಸ್ಕೊಟ್ಟೆ ಅಷ್ಟೇ. ಅಷ್ಟ್ರಲ್ಲಿ ನಮ್ ಬಾವ ದಮ್ ಕಟ್ಟಿದ್ ಬಿರಿಯಾನಿ ತೆಗ್ದಿದ್ರು. ಸಕ್ಕತ್ತಾಗಿತ್ತು ಸ್ಮೆಲ್ ಅಂತೂ. ಸ್ಮೆಲ್ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಕೇಳ್ಬೇಕಾ? ಸೊ ಎಲ್ರು ಎಲೆ ತಗೊಂಡ್ ಕೂತ್ಕೊಂಡು ಎಲ್ರು ಒಂದ್ ರೌಂಡ್ ಬ್ಯಾಟಿಂಗ್ ಮಾಡಿದ್ರು. ಆಯ್ತು, ಆಮೇಲೆ ಊಟ ಎಲ್ಲ ಆದ್ಮೇಲೆ ಗೊತ್ತಲ್ವಾ ನಮ್ಮನೇಲಿ ಕೆಲವೊಬ್ರು ಅಮ್ಮಂದಿರು ಅಡ್ಕೆಲೆ ಹಾಕಂತ ಇರ್ತಾರೆ. ಇನ್ ಮಿಕ್ದವರೆಲ್ಲ ಮಾತಾಡಕ್ ಕೂತ್ಕೊಂಡ್ರು. ಮುಗಿಯೋದ ಕತೆ ನಮ್ದು. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.